ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನ ಹೇಳಿದ್ದೆ ನಿಮಗೆ ಇವತ್ತು ರಾತ್ರಿ ನಿಮಗೆ ಸಿಗ್ತೀನಿ ವೀಡಿಯೋದ ಲೈವ್ ಆಗಂತ. ನೋಡಿ ರಾತ್ರಿ ಬಂದಿದ್ದೀನಿ. ಬೆಳಗ್ಗೆ ತೋರಿಸಿದ್ದೆ ನಿಮಗೆ ಗೇಟು. ಕಾಣ್ತಾ ಇದೆಯಾ? ಒಳಗೆ ಎಂಟ್ರಿ ಆಗ್ತಾಯಿದ್ದೀನಿ. ಇದು ನನ್ನ ಬೈಕು. ನಾನು ಒಬ್ಬನೇ ಬಂದಿದ್ದೀನಿ, ಯಾರೂ ಬಂದಿಲ್ಲ. ಏನೋ ಇನ್ನೊಬ್ಬರು ಕರ್ಕೊಂಬಂದಿದ್ದೀರಾ ಏನಕ್ಕೆ ಅಂತ ಅನ್ಕೊಬೋದು. ನೀವು ನೋಡ್ತಾ ಇರ್ಬೋದು, ಇದು ನನ್ನ ಬೈಕು. ನೋಡಿ ನಿಮಗೆ ತೋರಿಸಿದ್ದೆ ಮಧ್ಯಾಹ್ನ. ನೋಡ್ತಾ ಇರ್ಬೋದು ನೀವು. ಬ್ಯಾಟ್ರಿ ಅಷ್ಟು ಪವರ್ ಇಲ್ಲ, ಕಾಣ್ತಾ ಇದೆಯಲ್ಲ ಅಂತ ಅನ್ಕೊಂತೀನಿ. ನೀವು ತೋರಿಸಿದ್ದೆ ಮಧ್ಯಾಹ್ನ ನೋಡಿ. ನೋಡ್ತಾ ಇದ್ದೀರಾ? ಸುಮಾರು ಟೈಮ್ ಒಂದು 12 ಗಂಟೆ ಆಗಿರ್ಬೋದು. ತೋರಿಸ್ತೀನಿ ನಿಮಗೆ ಟೈಮಿಂಗ್ಸ್, ಆಮೇಲೆ ನೋಡ್ಕೊಳ್ಳಿ. ನಾನು ಬಂದಿದ್ದೀನಿಲ್ಲ ಪ್ರೂಫಿಗೆ. ನಂದು ಬ್ಯಾಟ್ರಿ ಅಷ್ಟು ಪವರ್ ಇಲ್ಲ, ನೋಡ್ತಾ ಇರ್ಬೋದು ನೀವು. ನಿಮಗೆ ಬೆಳಗ್ಗೆ ತೋರಿಸಿದ್ದೆ ನಾನು ಮೇಡಮ್ಮರ್ನ. ಕಾಣ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ ನಿಮಗೆ, ನೋಡ್ತಾ ಇರ್ಬೋದು. ಅದಕ್ಕೆ ನಾನು ನಿಮಗೆ ನೀಟಾಗಿ ಬೆಳಗ್ಗೆ ತೋರಿಸಿದ್ದು, ರಾತ್ರಿ ಹೊತ್ತು ಕಾಣೋದಿಲ್ಲ ಅಂತ. ನೋಡಿ ಇವೆಲ್ಲ ಫೋಟೋಸ್ಗಳು ನಿಮ್ಗೆ ರಾತ್ರಿ ತೋರಿಸಿದ್ದೆ ನಾನು. ಕಾಣ್ತಾ ಇದೆ ಅನಿಸ್ಕೊಂತೀನಿ ನಿಮಗಿದೆಲ್ಲ. ನೋಡ್ತಾ ಇರ್ಬೋದು. ನೀವು ಹೇಳ್ಬೋದು ದೆವ್ವ ಇದೆ, ಭೂತ ಇದೆ ಅಂತ. ಆದರೆ ನನ್ನ ಪ್ರಕಾರ ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ. ಜನಗಳೇ ಒಂದು ದೊಡ್ಡ ದೆವ್ವ, ಜನಗಳೇ ಭೂತಗಳು. ಸತ್ತವ್ರು ಯಾರು ದೆವ್ವ ಆಗಿತ್ತೆ ಕಾಡೋದಿಲ್ಲ. ಸತ್ತವರೆಲ್ಲ ಪಾಪ ಸ್ವರ್ಗಕ್ಕೆ ಹೋಗ್ತಾರೆ. ಜನಗಳು ಮಾತ್ರ ತಿಳ್ಕೊಂಡಿರೋ ಸುಮ್ಮನೆ ತಪ್ಪು. ಸತ್ತಾರೆಲ್ಲ ದೆವ್ವಗಳಾಗಿ ಬರ್ತಾರಪ್ಪ, ಕಾಡ್ತಾರೆ ಅಂತ. ಜನಗಳಿದಾರಲ್ಲ ಅವರೇ ದೊಡ್ಡ ದೆವ್ವ, ಅವರೇ ಎಲ್ಲರಿಗೂ ಕಾಡೋದು. ಯಾವುದಾದ್ರೂ ಒಂದು ರೀತಿಲಿ ಕಾಡ್ತಾನೇ ಇರ್ತಾರೆ. ಆದರೆ ಎಲ್ಲರೂ ನಮ್ಗೆ ಬಿಟ್ಟು ಹೋದವರು, ಸತ್ತವರು ಯಾರು ನಮಗೆ ಕಾಡೋದಿಲ್ಲ. ಯಾಕಂದರೆ ಅವ್ರು ಒಂದ್ಸರಿ ಹೋದ್ನೆ ಮುಗೀತು, ಮತ್ತೆ ಹೆಂಗೆ ಬರೋಕ್ಕಾಗತ್ತೆ ಹೇಳಿ? ನೋಡ್ತಾ ಇರ್ಬೋದು ನೀವು. ನಾನು ನಿಮಗೆ ಮಧ್ಯಾಹ್ನ ತೋರಿಸಿದ್ದೆ, ಹೇಳಿದ್ದೆ ಏನಪ್ಪ ಅಂತಂದರೆ ಸುಣ್ಣ ಹಾಕಿದ್ದಾರೆ ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು ನೀವು. ನನಗೆ ನೋಡ್ತಾ ಇರ್ಬೋದು, ಕಾಣೋದಿಲ್ಲ ಅಷ್ಟು ಕ್ಲಿಯರಾಗೆ. ಆದಷ್ಟು ತೋರಿಸ್ತೀನಿ ನೋಡಿ. ದೆವ್ವ ಭೂತ ಅನ್ನೋದೆಲ್ಲ ಸುಳ್ಳು ಕಣ್ರಿ, ಸುಮ್ಮನೆ ನಿಮ್ಮ ಭ್ರಮೆ. ಎಲ್ಲ ನಮ್ಮ ಮೂಢನಂಬಿಕೆ. ಹಿರಿಯ ಜನಗಳು ಎಲ್ಲರೂ ನಮಗೆ ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ದೆವ್ವ ಇದೆ, ಭೂತ ಇದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಕಾಣ್ತಾ ಇರೋದು KSRTC ಬಸ್ ಲೈಟ್ಗಳು ಅವೆಲ್ಲ. ಇದು ಹೇಳಿದ್ದೆ ನಾನು, ಸ್ವರ್ಗದ ಬಾಗಿಲು ಅಂತ. ಇವತ್ತು ಬೆಳಗ್ಗೆ ಬೇರೆ ಅತಿಥಿಗಳು ಸಿಕ್ಕಿದ್ರು ನನಗೆ. ಈಗ ಇನ್ನಿಬ್ಬರು ಸಿಕ್ಕಿದ್ದಾರೆ, ಅವರು ತೋರಿಸ್ತೀನಿ ನಿಮಗೆ. ಅವರು ಪಾಪ ನೀಟಾಗಿ ಮಲ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಹಾಯ್, ಊಟ ಮಾಡಿದ್ರಾ? ಅವ್ರನ್ನೂ ಊಟ ಮಾಡಿಲ್ಲ ಅನಿಸುತ್ತೆ. ನಾನೇ ಊಟಕ್ಕೆ ತಂದಿದ್ದೀನಿ. ನಿಮ್ಗೆ ಹೇಳಿದ್ದೆ ಮಧ್ಯಾಹ್ನ ವಿಡಿಯೋದಲ್ಲಿ ನಾನು, ಇಲ್ಲೆಲ್ಲರೂ ಕುತ್ಕೊಂಡು ಒಂಥರ ಊಟ ಮಾಡ್ತೀನಿ ಅಂತ. ಅದೇ ಊಟದಲ್ಲಿ ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಅವ್ರ ಜೊತೆ ಕುತ್ಕೊಂಡು ಇವತ್ತು ಊಟ ಮಾಡ್ತೀವಿ ಇಲ್ಲಿ. ನೀವು ನೋಡ್ತಾ ಇರ್ಬೋದು. ಬಂದಿಲ್ಲ, ಸುಮ್ಮನೆ ಫ್ರ್ಯಾಂಕ್ ವೀಡಿಯೋ ಮಾಡ್ತದೆ ಅಂತ ಅನ್ಕೊಬೋದು. ನೋಡ್ತಾ ಇರಿ, ಎಲ್ಲ ಕಡೆ ಕತ್ಲು ಸುತ್ತಲೂ. ನೀವು ನೋಡ್ತಾ ಇರ್ಬೋದು. ನನ್ನ ಬೈಕ್ ಕೂಡ ಅಲ್ಲಿ ದೂರದಲ್ಲಿದೆ.
ಕಾಣ್ತಾ ಇಲ್ಲ. ದೆವ್ವ ಇದೆ ಅನ್ನೋರಿಗೆ ನೋಡ್ಕೊಳ್ಳಿ ಎಲ್ಲ ನೀಟಾಗಿ, ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲೆಲ್ಲ ಇದ್ದಾರೆ ಫ್ರೆಂಡ್ಸ್ಗಳು. ನೈಟಲ್ಲಿ ಇವ್ರದೇ ಜಾಗ ಇದು. ಅದೊಂದು ಸಮಾಧಿ ಕಾಣ್ತಾ ಇದೆ, ನೀಟಾಗಿ ಕಾಣ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು. ನಾನು ಹೇಳಿದ್ದೆ ನಿಮಗೆ ಲೈವಲ್ಲಿ ಬಂದು ತೋರಿಸ್ತೀನಿ ಅಂತ. ಇದೇನೋ ಅಂತಲೂ ಹೇಳಿಲ್ಲ, ಇಲ್ಲನೋ ಅಂತಲೂ ಹೇಳಿಲ್ಲ. ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ಅಷ್ಟು ಇದೆ ಅಂತ ಅಂದ್ಕೊಂಡಿದ್ರೆ ನಾನು ಇಷ್ಟು ಧೈರ್ಯ ಒಬ್ಬನೇ ಇಲ್ಲಿ ಬರೋಕ್ಕಾಗ್ತಾ ಇದ್ದಿಲ್ಲ. ಇಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದೆಯೋ ಇಲ್ಲ ಅಂತ. ಪ್ರೂಫ್ ಆಗಿರುತ್ತೆ, ನಿಮಗೆ ಗೊತ್ತಾಗಿರ್ಬೋದು ನಿಮಗೆ ಏನಿದೆಯೋ ಇಲ್ಲ ಅಂತ. ನನ್ನ ದೃಷ್ಟಿಯಲ್ಲಿ ಮಾತ್ರ ದೆವ್ವ ಇಲ್ಲ, ನಿಮ್ಮ ದೃಷ್ಟಿಯಲ್ಲಿ ಏನಂತ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನನಗೆ ಅಷ್ಟು ನೀಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ. ನಾನು ಮಾತಾಡೋದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬೇಜಾರಾಗಬೇಡಿ. ನಾನು ಪ್ರಾಕ್ಟಿಕಲ್ಲಾಗಿ ಮಾತಾಡ್ತಿದ್ದೀನಿ. ನಮಗೆ ಇಂಗ್ಲೀಷಲ್ಲಿ ಸ್ಟೈಲಾಗಿ ಮಾತಾಡೋಕ್ಕೆ ಬರಲ್ಲ, ನಮ್ಮದು ಇಂಟರ್ ನ್ಯಾಚುರಲ್ಲು. ಅದಕ್ಕೋಸ್ಕರ ನಾನು ನ್ಯಾಚುರಲ್ಲಾಗೆ ಮಾತಾಡ್ತೀನಿ. ನನಗೆ ಯಾವ ಥರ ಬರುತ್ತೋ ಆ ಥರ. ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಸಮಾಧಿಗಳನ್ನು. ಅಲ್ಲಿ ನೋಡ್ತಾ ಇರ್ಬೋದು, ಫೋಟೋಗಳು ಕಾಣ್ತಾ ಇದ್ದಾವೆ ನಿಮಗೆ. ಹಾಂ, ಅಷ್ಟು ಸುಲಭ ಅಲ್ಲ ಅದು. ರಾತ್ರಿ 12 ಗಂಟೆಯಲ್ಲಿ ನಾವು ಇಂಥ ಜಾಗಕ್ಕೆ ಬರಬೇಕಂದ್ರೆ ಅದು ಡಬಲ್ ಗುಂಡಿಗೆ ಇರಬೇಕು ಅಂತ ನಿಮಗೆಲ್ಲರೂ ಗೊತ್ತಿದೆ. ಡಬಲ್ ಗುಂಡಿಗೆನೇ ಇರಬೇಕು. ಅಂತಿಂಥರೆಲ್ಲ ಬಂದುಬಿಟ್ರೆ ಮುಗೀತು. ಅದು ಈ ಹುಳ ಸೌಂಡ್ಗಳಿಗೆ, ಕೂಗೋ ಸೌಂಡ್ಗಳಿಗೆ ಮೀಟ್ರ್ ಆಫ್ ಆಗೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು. ಲೈಟ್ ಆಫ್ ಮಾಡ್ತೀನಿ ನೋಡಿ. ಯಾವ ಕಡೆ ನೋಡಿದರೆ ಕತ್ಲ, ಸುತ್ತಲೂ ಕತ್ಲ. ಇಂಥ ಕತ್ಲದಲ್ಲಿ ಇಲ್ಲಿ ಬಂದು ನಾನು ವೀಡಿಯೋ ಮಾಡ್ತೀನಿ ಅಂದರೆ ತಿಳ್ಕೊಳ್ಳಿ ದೆವ್ವ ಇದೆಯೋ ಇಲ್ಲೋ ಏನೋ ಅಂತ. ಎಲ್ಲ ಸುಳ್ಳು ಕಣ್ರಿ, ದೆವ್ವನಿಲ್ಲ ಏನಿಲ್ಲ. ಇದು ನಮ್ಮ ಭ್ರಮೆ ಅಷ್ಟೇ. ಸತ್ತವ್ರು ಯಾಕೆ ಎದ್ದು ಬರ್ತಾರೆ ಹೇಳ್ರಿ ಪಾಪ. ಯಾವುದೇ ಒಬ್ಬ ಮನುಷ್ಯ ಸತ್ತರೆ 3 ರಿಂದ 4 ದಿನ ಅವನ ಬಾಡಿ ಫುಲ್ ಹುಳಾಗಿರುತ್ತೆ. ಹುಳಾಗ್ಬಿಟ್ಟು ಕೊಳೆತು ಫುಲ್ ಹುಳಾಗ್ಬಿಟ್ಟು ಎಲ್ಲ ಫುಲ್ಲು ತಿಂದುಬಿಡುತ್ತೆ. ಆಮೇಲೆ ಅದು ಉಳಿಯೋದೇ ಅಸ್ಥಿ ಪಂಜರ. ಅದು ಎಲ್ಲಿ ಬಂದು ಎದ್ದು ನಮ್ಗೆ ಕಾಡುತ್ತೆ ಹೇಳ್ರಿ. ಜೀವ ಹೋದ್ಮೇಲೆ ಅದು ಹೆಂಗೆ ಕಾಡೋಕ್ಕಾಗುತ್ತೆ? ಅದ ನಾವು ತಿಳ್ಕೊಂಡಿರೋದಷ್ಟೇ ದೆವ್ವ ಇದೆ, ಭೂತ ಇದೆ ಅಂತ. ಎಲ್ಲ ಸುಳ್ಳು. ನೋಡ್ತಾ ಇರ್ಬೋದು ನೀವು. ಲೈಟ್ ಆನ್ ಮಾಡ್ತೀನಿ ನೋಡಿ. ನಾನು ಈ ಥರ ವೀಡಿಯೋ ಮಾಡಿದೆ ಅಂತ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಸ್ವಲ್ಪ ಧೈರ್ಯ ಜಾಸ್ತಿನೇ ಬೇಕು ಇದಕ್ಕೆ. ಅಂತಿಂಥವ್ರಾದರೆ ದೇವ್ರ ಹೆಣಗೂ ಆಗಲ್ಲ. ಸುಮ್ಮನೆ ಬಂದು ನೀವು ಎದುರುಬಿಟ್ಟು ಜ್ವರ ಗಿರ ಹಚ್ಕೊಂಡು ಹೋಗಿ ಪೇಷಂಟಾಗಿ ಮಲಗಿದ್ರ. ಇದು ನಮ್ಮ ಮನೇಲಿ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ನಮ್ಮ ಅಮ್ಮನಿಗೆ ಏನಾದ್ರು ಗೊತ್ತಾದರೆ ಅದೇನಾಗುತ್ತೋ ಗೊತ್ತಿಲ್ಲ ಮುಂದಿಂದು. ನಾನು ಹೇಳಂಗೆ ಬಂದಿದ್ದೀನಿ ಈಗ ವೀಡಿಯೋ ಮಾಡೋಕ್ಕೆ. ನೋಡ್ತಾ ಇರ್ಬೋದು ನೀವು. ನಾನು ಹೇಳಿದ್ದೆ ನಿಮಗೆ ತಿಳಿಸ್ತೀನಿ ಅಂತ, ಅದಕ್ಕೋಸ್ಕರ ಮಾತು ಕೊಟ್ಟಿದ್ದಕ್ಕೋಸ್ಕರ ಅಂತ ಬಂದಿದ್ದೀನಿ. ಮತ್ತು ಇದು ದೆವ್ವ ಇದೆ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಜನಗಳು ಭಾಳ ನಂಬ್ತಾ ಇರ್ತಾರೆ, ಅದಕ್ಕೋಸ್ಕರ. ದೆವ್ವ ಇದೆ ಅನ್ನೋದೇ ಪಕ್ಕ ಆಗಿದ್ದರೆ ಫ್ರೆಂಡ್ಸ್, ಇವತ್ತು ಎಷ್ಟೋ ಅತ್ಯಾಚಾರಗಳು ನಡೀತಾ ಇದ್ದಾವೆ ಹೆಣ್ಮಕ್ಳ ಮೇಲೆ. ರೇಪ್ಗಳಾಗ್ತಾಯಿದ್ದಾವೆ. ಅತ್ಯಾಚಾರ ಮಾಡಿ ಪಾಪ ಅಷ್ಟೊಂದು ಹಿಂಸೆ ಕೊಟ್ಟು ಸಾಯಿಸ್ತಾಯಿದ್ದಾರೆ ಹೆಣ್ಮಕ್ಳನ್ನು. ದೆವ್ವ ಇರೋದೇ ಸತ್ಯ ಆಗಿದ್ದರೆ ಅವರೆಲ್ಲ ಹೋಗಿ ದೆವ್ವಗಳಾಗಿ ನಾವು ಅವ್ರ ಮೇಲೆ ಯಾರ ಮೇಲೆ ಅತ್ಯಾಚಾರ ಮಾಡಿದಾರೋ ಅವ್ರನ್ನ ಸಾಯಿಸ್ಬೋದಿತ್ತು.
ಅದೆಲ್ಲ ಯಾಕೆ ಆಗ್ತಾಯಿಲ್ಲ, ಇದರಲ್ಲೇ ತಿಳ್ಕೊಳ್ಳಿ ದೆವ್ವ ಇದೆಯೋ ಇಲ್ಲೋ ಅಂತ. ದೆವ್ವ ಅನ್ನೋದನ್ನ ಭ್ರಮೆ. ನೋಡ್ತಾ ಇರ್ಬೋದು, ನಾನು ಬಂದಿನಿಲ್ಲ ಅಂತ ನಿಮಗೆ ಪಕ್ಕ ಪ್ರೂವ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ. ಬಂದಿದ್ದೀನಿ, ಬ್ಯಾಟ್ರಿ ಸರಿಯಾಗಿ ಕಾಣ್ತಾ ಇಲ್ಲ, ಫೇಸು ಕಾಣ್ತಾ ಇರ್ಬೋದು. ಈಗ ನಮ್ಮ ಹಿಂದುಗಡೆ ಎಲ್ಲ ನಿಮಗೆ ನೋಡ್ತಾ ಇರ್ಬೋದು ಬಂದಿದ್ದೀನ ಇಲ್ಲ ಅಂತ. ಹಿಂದುಗಡೆ ನೀವು ಕಾಣ್ತೈತಾ? ಬನ್ನಿ, ಹಾಗೆ ಬನ್ನಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಅನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ದೆವ್ವ ಇದೆ ಅನಿಸಿದೆಯೋ ಇಲ್ಲ ಅನಿಸ್ತೋ ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಲ್ಲೋ ಸಬ್ಸ್ಕ್ರೈಬರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಬಡವನ ಕನಸು ಅಂತ. ಏನೋ ಬಡವ್ರ ಮಕ್ಕಳು ಮಾಡ್ತಾಯಿದ್ದೀವಿ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತಿರೋ ಮುಂದಿನ ದಿನಗಳಲ್ಲಿ ನಿಮಗಿನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ಯಾರೋ ಒಬ್ಬರು ಬೆಳೀತಿದ್ದಾರೆ ಅಂದರೆ ಯಾರೂ ಸಪೋರ್ಟ್ ಮಾಡಲ್ಲ, ಅದು ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. ನೋಡಿ, ಏನೋ ಒಂದು ಸಪೋರ್ಟ್ ಮಾಡಿ, ಏನೊಂದು ಮಾಡಬೇಕಂತ ಇದ್ದೀನಿ ನಾವು. ಎಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಏನಾರ ಒಂದು ಮಾಡೋಕ್ಕೆ ಸಾಧ್ಯ. ನಿಮ್ಮ ಆಶೀರ್ವಾದ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಹೇಳಿದ್ದೆ, ಎಲ್ಲ ತೋರಿಸಿದೆ. ನೋಡಿರ್ಬೋದು ನೀವು ಇಷ್ಟು ಕತ್ತಲಲ್ಲಿ. ಸುತ್ತಲೂ ಎಲ್ಲಿ ಬೆಳಕಿಲ್ಲ, ನನ್ನ ಹತ್ರ ಮಾತ್ರ ಬೆಳಕಿರೋದಷ್ಟೇ. ಹಿಂದುಗಡೆ ನೋಡ್ತಾ ಇರ್ಬೋದು ನೀವು. ಹೇಳಿದ್ದೆ ಬರ್ತೀನಂತ, ಬಂದಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ವಿಡಿಯೋ ನೋಡಿದ ಮೇಲೂ ನಿಮಗೇನಂತ ಅನಿಸುತ್ತೆ ನನಗೆ ಕಮೆಂಟ್ ಮಾಡಬೇಕು ಖಂಡಿತ. ಯಾಕಂದರೆ ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕೆ. ನಿಮ್ಮ ಕಮೆಂಟ್ಗಳು, ಲೈಕ್ಗಳು ನನಗೆ ಸಪೋರ್ಟಿವ್ ಆಗಿರ್ತವೆ. ಅದಕ್ಕೋಸ್ಕರ ಮುಂದಿನ ನಮಗೆ ಇನ್ನೂ ಚಾಲೆಂಜಾಗಿ ವಿಡಿಯೋ ಬೇಕಂದರೆ ಚೆನ್ನಾಗಿರೋ ವಿಡಿಯೋಗಳು ಕೊಡ್ತೀನಿ ನಿಮಗೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬರ್ ಮಾಡಿಲ್ಲ ಸಬ್ಸ್ಕ್ರೈಬರ್ ಮಾಡಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಹೈದ್ರಾಬಾದ್ ಬಿರಿಯಾನಿ ಅಂತೆ. ನಾನು ಯಾವಾಗೂ ಟೇಸ್ಟ್ ನೋಡಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿದೆ ಬಿರಿಯಾನಿ ಅಂತ. ಟೇಸ್ಟ್ ನೋಡೋಣ ಅಂತ ತಗೊಂಬಂದಿನಿ. ಇದು ರಬ್ಬರ್ ಹಾಕ್ಬಿಟ್ಟಿದ್ದಾನೆ, ಓಪನ್ನೇ ಆಗ್ತಾಯಿಲ್ಲ. ಇಲ್ಲಿ ಫ್ರೆಂಡ್ಸ್ಗಳು ಇದ್ದಾರೆ, ಅವ್ರಿಗೂ ಸ್ವಲ್ಪ ಹಾಕ್ತೀನಿ. ಅವರೆಲ್ಲ ಯಾಕೋ ಎತ್ತಾಗ ಹೋಗ್ಬಿಟ್ರು, ಕಾಣ್ತಾ ಇಲ್ಲ. ಬಂದರೆ ಅವ್ರಿಗೂ ಸ್ವಲ್ಪ ಹಾಕ್ತೀನಿ. ಎಲ್ಲೋದ್ರೋ ಬರ್ರೋ, ಊಟ ಮಾಡೋಣ ಜೊತೆಗೆ. ಒಬ್ಬನಿಗೆ ಬೇಜಾರಾಗ್ತೈತೆ. ಲಾಸ್ಟಿಗೂ ವಿಡಿಯೋ ಮಾಡಿದೆ, ಊಟ ಮಾಡ್ತಾಯಿದ್ದೀನಿ. ಬನ್ನಿ ನೀವು ಎಲ್ಲರೂ ಊಟ ಮಾಡೋಣ. ಹನ್ನೆರಡು ಗಂಟೆ ಆಗಿದೆ, ಇಷ್ಟೊತ್ತಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ.
ಚೆನ್ನಾಗಿದೆ ಬಿರಿಯಾನಿ. ಅದು ಸ್ವಲ್ಪ ಭಯ ಆಗ್ತೈತೆ. ಬಿರಿಯಾನಿ ಚೆನ್ನಾಗಿದೆ. ನಾಳೆಗೆ ಬಂದರೆ ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಹೈದ್ರಾಬಾದ್ ಬಿರಿಯಾನಿ ಚೆನ್ನಾಗಿದೆ. ಅವರೆಲ್ಲ ಇದ್ರಪ್ಪ, ಇಬ್ಬರು ಫ್ರೆಂಡ್ಸ್ಗಳು ಎಲ್ಲ ಹೋಗ್ಬಿಟ್ಟಾರು. ಹುಡುಕ್ತಾ ಇದ್ದೀನಿ, ಕಾಣ್ತಾ ಇಲ್ಲ. ಅವ್ರ ರೀತಿಲೇ ಕರಿತೀನಿ. ಬರ್ತಾ ಇಲ್ಲ, ನೋಡೋಣ. ಇಲ್ಲಿ ಇಟ್ಟಿರ್ತೀನಿ ಊಟ. ಅವು ಕೂಡ ಊಟ ಮಾಡಿ. ನಾನು ಊಟ ಮಾಡಿದ್ದೆ. ನಿಮಗೆ ಹೇಳಿದ್ದೆ ಊಟ ಮಾಡ್ತೀನಂತ, ಅದಕ್ಕೋಸ್ಕರ ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ. ಇಲ್ಲೇ ಇಟ್ಟಿದ್ದೀನಿ, ಗೆಳೆಯರಿಗೆ ಇಟ್ಟೋಗಿರ್ತೀನಿ. ತಿನ್ನಲಿ ಅವರು. ಇದಿಷ್ಟು ನನ್ನ ವಿಡಿಯೋ ದೆವ್ವಗಳ ಬಗ್ಗೆ. ಇದ್ರ ಬಗ್ಗೆ ನಿಮಗೇನು ಅನಿಸಿಕೆ ಆಗಿತ್ತೋ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ಹೇಳಿದ್ನಲ್ಲ, ನಿಮ್ಮೊಂದು ಕಮೆಂಟು, ನನ್ನ ಲೈಕ್ ಕೂಡ ನನಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ದಯವಿಟ್ಟು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಬಡವನ ಕನಸು ಅಂತ ಹೇಳಿ ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ನಿಮ್ಮನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಲೈಕು ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಟ್ವಿಸ್ಟ್ ಇರುತ್ತೆ. ಬೇಗ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್, ಬಾಯ್.